ಈ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲ್ 416 ಕೋಟಿ. ಇವರು 110 ಕೋಟಿಯನ್ನ IPO ಮೂಲಕ ಜನರ ಹತ್ರ ಕೇಳ್ತಾ ಇದ್ದಾರೆ. ಕಂಪನಿಯ ರೆವೆನ್ಯೂ ಜಾಸ್ತಿ ಆಗುತ್ತೆ, ಬಟ್ ಲೀಸ್ಟಿಂಗ್ ಗೇನ್ ಇನ್ವೆಸ್ಟರ್ಸ್ ಗೆ ಬರುತ್ತಾ ಇಲ್ವಾ ಅಂತ ಹೇಳಿ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ, ಎಂಡ್ ವರ್ಗು ನೋಡಿ. ಹೊಸದಾಗಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಗೆ ಬರುವಂತಹ ಶ್ರೀರಾಮ್ ಟ್ವಿಸ್ಟಿಗ್ IPO ಇವಾಗ ಓಪನ್ ಆಗಿದೆ. ಇದು ಟೆಕ್ಸ್ಟೈಲ್ ಸೆಕ್ಟರ್ ಅಲ್ಲಿ ಬರುವಂತಹ ಕಾಟನ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಆಗಿರುತ್ತೆ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ರಾ ಕಾಟನ್ ತಗೊಂಡು ಅದನ್ನ ಪ್ರೋಸೆಸ್ ಮಾಡಿ ಅಂದ್ರೆ ದಾರ ಅಂತೀವಿ, ನೂಲ್ ಅಂತೀವಲ್ಲ, ಅದನ್ನ ತಯಾರು ಮಾಡ್ತಾರೆ. ಡೈರೆಕ್ಟ್ ಆಗಿ ಟೆಕ್ಸ್ಟೈಲ್ ಕಂಪನಿಗೆ ಸೇಲ್ ಮಾಡ್ತಾರೆ. ಈ ಮೆಟೀರಿಯಲ್ ಯಾವ್ದಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಶರ್ಟ್ಸ್, ಜೀನ್ಸ್, ಟವಲ್ಸ್, ಬೆಡ್ ಶೀಟ್ ಈ ರೀತಿ ದಿನ ಯೂಸ್ ಮಾಡುವಂತಹ ಬಟ್ಟೆಗಳಿಗೆ ಈ ಒಂದು ರಾ ಮೆಟೀರಿಯಲ್ ಎಲ್ಲ ಯೂಸ್ ಆಗುತ್ತೆ. ಇವ್ರದ್ದು B2B ಬಿಸ್ನೆಸ್ ಆಗಿರುತ್ತೆ, ಅಂದ್ರೆ ಬಿಸ್ನೆಸ್ ಟು ಬಿಸ್ನೆಸ್. ಯಾವುದೇ ರೀತಿ ಬಟ್ಟೆಗಳನ್ನ ಅವರು ಮ್ಯಾನುಫ್ಯಾಕ್ಚರ್ ಮಾಡೋದಿಲ್ಲ, ಅದಕ್ಕೆ ಬೇಕಾಗಿರುವಂತಹ ರಾ ಮೆಟೀರಿಯಲ್ ಮಾತ್ರ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇವ್ರ ಫ್ಯಾಕ್ಟರಿ ಗುಜರಾತ್ ನಲ್ಲಿದೆ. ಸುಮಾರು 27,000 ಸ್ಪಿಂಡ್ಲೆಸ್ ಇದೆ. ಸ್ಪಿಂಡ್ಲೆಸ್ ಅಂದ್ರೆ ದಾರ ತಯಾರಿಸುವ ಮೆಷಿನ್ ನ ಒಂದು ರೊಟೇಟಿಂಗ್ ಭಾಗ ಆಗಿರುತ್ತೆ. ಇಂಥದ್ದು ಇವ್ರ ಹತ್ರ 27,000 ಐತೆ. ಇದರಿಂದ ಇವರು 32 ಮೆಟ್ರಿಕ್ ಟನ್ ದಾರವನ್ನ ಒಂದ್ ದಿನದಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಇನ್ನು IPO ಬಗ್ಗೆ ಮಾತಾಡಬೇಕಾದ್ರೆ ಇದೇ ತಿಂಗಳು 23 ಇಂದ ಹಿಡಿದು 25 ವರೆಗೂ ಓಪನ್ ಇರುತ್ತೆ. ಪ್ರೈಸ್ ಬ್ಯಾಂಡ್ ಬಂದ್ಬಿಟ್ಟು 95 ಇಂದ ಹಿಡಿದು 104 ವರೆಗೂ ಇದೆ. ಇಶ್ಯೂ ಸೈಜ್ ಬಂದ್ಬಿಟ್ಟು 110 ಕೋಟಿ ಇರುವಂತದ್ದು, ಎಲ್ಲ ಫ್ರೆಶ್ ಇಶ್ಯೂಸ್. ಬಟ್ ಈ ಒಂದು ಅಮೌಂಟ್ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ನಿಮ್ಗೂ ಕೂಡ IPO ಗೆ ಅಪ್ಲೈ ಮಾಡ್ಬೇಕಂತ ಒಂದು ಮನ್ಸ್ ಬಂದ್ರು ಬರ್ಬೋದು, ಮುಂದೆ ತಿಳಿಸಿರ್ತೀನಿ ನೋಡಿ. ಲೀಸ್ಟಿಂಗ್ ಮಾರ್ಚ್ 2ಕ್ಕೆ ಆಗುತ್ತೆ. ಇನ್ನು ಇವರು IPO ಹಣವನ್ನು ಯಾವ ತರ ಯೂಸ್ ಮಾಡ್ತಾರೆ ಅಂತ ತಿಳಿಸ್ತೀನಿ. ಫಸ್ಟ್ ಅವರು 6.1 ಮೆಗಾವಾಲ್ಟ್ ನ ಸೋಲಾರ್ ಪವರ್ ಪ್ಲಾಂಟ್ ಅನ್ನ ಸ್ಥಾಪನೆ ಮಾಡ್ಬೇಕಂತ ಅನ್ಕೊಂಡಿದ್ದಾರೆ. ಸೆಕೆಂಡ್ ಅದು 4.2 ಮೆಗಾವಾಲ್ಟ್ ನ ವಿಂಡ್ ಪವರ್ ಕೂಡ ಸ್ಥಾಪನೆ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಜೊತೆಗೆ ಕೆಲವೊಂದು ಲೋನ್ ಎಲ್ಲ ಐತೆ ಇವರ ಒಂದು ಕಂಪನಿ ಮೇಲೆ, ಅದನ್ನು ಕೂಡ ಕ್ಲಿಯರ್ ಮಾಡ್ಬೇಕಂತ ಅನ್ಕೊಂಡಿದ್ದಾರೆ. ಇನ್ನು ಪ್ರೊಡಕ್ಷನ್ ಜಾಸ್ತಿ ಮಾಡೋದಕ್ಕೆ ಮಿಷನ್ ಕೂಡ ಖರೀದಿ ಮಾಡ್ತಾರೆ ಈ ಒಂದು IPO ಅಮೌಂಟ್ ಅಲ್ಲಿ. ಇಲ್ಲಿ ಯಾವುದೇ ರೀತಿ ಆಫರ್ ಫಾರ್ ಸೇಲ್ ಇಲ್ಲ, ಬಟ್ ಲೋನ್ ರೀಪೇ ಮಾಡ್ತಾರಲ್ಲ ಅದು ಒಂದು ನೆಗೆಟಿವ್ ಆಗುತ್ತೆ. ಬಟ್ ಇವರೆಲ್ಲ ಸೋಲಾರ್ ಪವರ್ ಆಯ್ತು, ವಿಂಡ್ ಪವರ್ ಆಯ್ತು, ಅದಕ್ಕೆ ಯೂಸ್ ಮಾಡ್ತಾರಲ್ಲ, ಇದರಿಂದಾಗಿ ಕಾಸ್ಟ್ ಕಟ್ಟಿಂಗ್ ಎಲ್ಲ ಬೆಸ್ಟ್ ಆಗುತ್ತೆ. ಯಾಕಂದ್ರೆ ಈ ಮೆಷಿನ್ ಗಳನ್ನ ರನ್ ಮಾಡಬೇಕಾದ್ರೆ ಜಾಸ್ತಿ ಎಲೆಕ್ಟ್ರಿಕಲ್ ಯೂಸ್ ಆಗುತ್ತೆ. ಇದರಿಂದಾಗಿ ಇವ್ರೇನಾದ್ರು ರಿನ್ಯೂವಬಲ್ ಎನರ್ಜಿಯನ್ನು ಯೂಸ್ ಮಾಡಿದ್ರೆ ಕಂಪನಿ ಎಕ್ಸ್ಪೆನ್ಸ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಸೇವ್ ಆಗುತ್ತೆ. ಇನ್ನು ಕಂಪನಿಯ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಬಗ್ಗೆ ನೋಡಬೇಕಾದ್ರೆ ಸೇಲ್ಸ್ ಅಥವಾ ರೆವೆನ್ಯೂ 2023ರಲ್ಲಿ 213 ಕೋಟಿ, 2024ರಲ್ಲಿ 232 ಕೋಟಿ, 2025ರಲ್ಲಿ 256 ಕೋಟಿ, ವರ್ಷದಿಂದ ವರ್ಷಕ್ಕೆ ಇನ್ಕ್ರೀಸ್ ಹಾಕೊಂಡು ಹೋಗಿದೆ. ಇನ್ನು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬಗ್ಗೆ ಮಾತಾಡಬೇಕಾದ್ರೆ 2023ರಲ್ಲಿ 2 ಕೋಟಿ ಇತ್ತು, 2024ರಲ್ಲಿ 6 ಕೋಟಿ ಇತ್ತು, 2025ರಲ್ಲಿ 8 ಕೋಟಿ ಇರುವಂತದ್ದು. ಅಂದ್ರೆ ಇಲ್ಲೂ ಕೂಡ ಗ್ರೋತ್ ಎಲ್ಲ ಕಾಣಿಸ್ತಾ ಇದೆ. ಇನ್ನು ಕಂಪನಿಯ ಸ್ಟ್ರೆಂತ್ ಬಗ್ಗೆ ಮಾತಾಡಬೇಕಾದ್ರೆ ಟೆಕ್ಸ್ಟೈಲ್ ಇಂಡಸ್ಟ್ರಿ ಇವಾಗ ಸದ್ಯ ಬೇಕಾಗಿದೆ, ಯಾಕಂದ್ರೆ ಇದು ಕೂಡ ಒಂದು ದಿನಬಳಕೆ ವಸ್ತು ಆಗಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಜೊತೆಗೆ ಸೇಲ್ಸ್ ಮತ್ತೆ ಪ್ರಾಫಿಟ್ ನಾರ್ಮಲ್ ಆಗಿರುತ್ತೆ, ಯಾಕಂದ್ರೆ ನಾವು ಡೈಲಿ ಯೂಸ್ ಮಾಡುವಂತ ವಸ್ತುಗಳಾಗಿರೋದ್ರಿಂದ ಸೇಲ್ಸ್ ಕೂಡ ಆಗುತ್ತೆ, ಅದ್ರ ಜೊತೆಗೆ ಪ್ರಾಫಿಟ್ ಕೂಡ ಆಗುತ್ತೆ. ಇವ್ರೇನಾದ್ರೂ ರಿನ್ಯೂವಬಲ್ ಎನರ್ಜಿ ಮೇಲೆ ಕೆಲಸ ಮಾಡಿದ್ರೆ ಕಾಸ್ಟ್ ಕಟ್ಟಿಂಗ್ ಅಥವಾ ಈ ಒಂದು ಪವರ್ ಸೇವಿಂಗ್ ಇರುತ್ತಲ್ಲ, ಇದರಿಂದಾಗಿ ಕಂಪನಿಯ ರೆವೆನ್ಯೂ ಕೂಡ ಗ್ರೋತ್ ಆಗುತ್ತೆ. ಇವರ ಒಂದು ಬಿಸ್ನೆಸ್ ಮಾಡೆಲ್ B2B ಆಗಿರೋದ್ರಿಂದ ಇನ್ಸ್ಟಿಟ್ಯೂಷನ್ ಎಲ್ಲ ಇವರ ಒಂದು ಪ್ರಾಡಕ್ಟ್ ಎಲ್ಲ ಬೈ ಮಾಡ್ತಾರೆ. ಇನ್ನು ಕಂಪನಿಯ ರಿಸ್ಕ್ ಬಗ್ಗೆ ಮಾತಾಡಬೇಕಾದ್ರೆ ರಾ ಕಾಟನ್ ಪ್ರೈಸ್ ಏನಾದ್ರು ವೊಲ್ಟಾಲಿಟಿ ಆದ್ರೆ ಕಂಪನಿಗೆ ಸ್ವಲ್ಪ ನಷ್ಟ ಆಗ್ಬೋದು. ಇನ್ನು ದೊಡ್ಡ ರೀಸನ್ ಅಂದ್ರೆ ಈ ಒಂದು ಕಂಪನಿಗೆ 90% ಟಾಪ್ 10 ಬಯರ್ಸ್ ಮಾತ್ರ ಇರುವಂತದ್ದು. ಅದರಲ್ಲಿ ಒಬ್ರು ಇಬ್ರು ಹೋದ್ರೆ ಕಂಪನಿಗೆ ದೊಡ್ಡ ಹೊಡೆತ ಬೀಳುತ್ತೆ. ಇನ್ನು ಈ ಒಂದು IPO ಗೆ ಅಪ್ಲೈ ಮಾಡ್ಬೇಕಾ ಬೇಡವಾ ಅಂದ್ರೆ ಶಾರ್ಟ್ ಟರ್ಮ್ ಲೀಸ್ಟ್ ಗೇನ್ ಬೇಕಾದ್ರೆ ಕರೆಂಟ್ ಪ್ರೈಸ್ 5 ರೂಪೀಸ್ ಎಲ್ಲ ನಡೀತಾ ಇದೆ. ಇನ್ನು 2 ಡೇಸ್ ಇರುವಂತದ್ದು, ಅದನ್ನ ಅಬ್ಸರ್ವ್ ಮಾಡ್ಕೊಂಡು ಅಪ್ಲೈ ಮಾಡಬಹುದು. ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಇದರಲ್ಲಿ ಗ್ರೋತ್ ಸ್ವಲ್ಪ ಕಡಿಮೆ ಇರುವಂತದ್ದು ಮತ್ತೆ ಸ್ಲೋ ಆಗಿರುವಂತದ್ದು. ಅದರಿಂದಾಗಿ ಲೀಸ್ಟ್ ಆದ್ಮೇಲೆ ಅದರ ಒಂದು ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ನೋಡ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ಬೆಟರ್ ಇರುತ್ತೆ. ಇದಾಗಿತ್ತು ಫ್ರೆಂಡ್ಸ್ ಈ ಒಂದು ಕಂಪನಿಯ ಕಂಪ್ಲೀಟ್ IPO ಡೀಟೇಲ್ಸ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ಗೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ, ಬಾಯ್.